ನಮಸ್ಕಾರ ನನ್ನ ಪ್ರೀತಿಯ ವೀಕ್ಷಕರಿಗೆಲ್ಲ ಅಮಿತ್ ವ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಹಳೆ ಬ್ಯಾಂಗಲ್ಸ್ ಇರುತ್ತೆ ಅಲ್ವಾ ಮನೆಯಲ್ಲಿ, ಸೊ ಎಲ್ಲರ ಮನೆಯಲ್ಲೂ ಹಳೆ ಬಳೆಗಳು ಇದ್ದೇ ಇರುತ್ತೆ. ಸೊ ಅದನ್ನು ಯೂಸ್ ಮಾಡೋದಕ್ಕೂ ಆಗೋದಿಲ್ಲ, ಬಿಸಾಡೋದಕ್ಕೂ ಆಗೋದಿಲ್ಲ, ಆ ಥರ ಮನೆಯಲ್ಲಿ ಇರ್ತವೆ ಅಲ್ವಾ ತುಂಬ ಬಳೆಗಳು. ಸೊ ಆ ಬಳೆಗಳಿಂದ ಇವತ್ತು ಒಂದು ಯೂಸ್ಫುಲ್ ಆಗಿರುವಂತಹ ಟಿಪ್ಸ್ಗಳನ್ನ ತೋರಿಸ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನೋಡಿ, ಇಷ್ಟೊಂದು ಬಳೆನಲ್ಲಿ ನಾನು ಸ್ವಲ್ಪ ಬಳೆಗಳನ್ನ ತಗೊಳ್ತಾ ಇದ್ದೀನಿ. ಸೊ ಒಂದು 7-8 ಬಳೆ ತೊಗೊಂಡ್ರೆ ಸಾಕಾಗುತ್ತೆ ಈ ಮೊದಲನೇ ಟಿಪ್ಸ್ ಮಾಡೋದಕ್ಕೆ. ಸೊ ಇಷ್ಟು ಬಳೆ ತೊಗೊಂಡಿದ್ದೀನಿ, ಹಾಗೆ ಸ್ವಲ್ಪ ಸೇಫ್ಟಿ ಪಿನ್ನನ್ನು ತೊಗೊಂಡಿದ್ದೀನಿ. ಸೊ ನೋಡಿ, 2 ಬಳೆಗೆ ಒಂದೊಂದು ಪಿನ್ನನ್ನು ಹಾಕ್ಕೊಳ್ಬೇಕು. 2 ಬಳೆಗೂ ಸೇರಿಸಿ ಒಂದೊಂದು ಪಿನ್ ಹಾಕ್ಕೊಂಡ್ರೆ ಈ ರೀತಿಯಾಗಿ ಕಾಣಿಸುತ್ತೆ. ಸೊ ಇದೇ ಥರ ನಾನು ಪಿನ್ಗಳನ್ನ ಹಾಕ್ಕೊಂಡು ತೋರಿಸ್ತೀನಿ ನೋಡಿ. ಸೊ 2 ಬಳೆಗೆ ಒಂದೊಂದು ಪಿನ್ ಹಾಕ್ಕೊಂಡಿದ್ದೀನಿ ನೋಡಿ. ಈ ರೀತಿಯಾಗಿ ಬಳೆಗೆ ಪಿನ್ ಹಾಕ್ಬಿಟ್ಟು ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಒಂದು ಮೊಳೆಗೆ ಈ ರೆಡಿ ಮಾಡ್ಕೊಂಡಿರೋ ಬ್ಯಾಂಗಲ್ಸ್ ಏನಿದೆ ಅದನ್ನು ಈ ರೀತಿ ಹಾಕ್ಕೊಂಡಿದ್ದೀನಿ. ಈಗ ಮನೆಯಲ್ಲಿ ಕ್ಲಿಪ್ಸ್ ಇರುತ್ತೆ ಅಲ್ವಾ, ನಾವು ಹೇರ್ಗೆ ಹಾಕ್ಕೊಳ್ಳೋ ಕ್ಲಿಪ್ಸು. ಸೊ ಆ ಕ್ಲಿಪ್ಸನ್ನು ಈ ರೀತಿ ಬ್ಯಾಂಗಲ್ಸ್ಗೆ ಹಾಕ್ಕೊಳ್ಬೋದು. ಸೊ ಒಂದು ಕಡೆ ನಮಗೆ ಸಿಕ್ಬಿಡುತ್ತೆ, ಹಾಕ್ಕೊಳ್ಬೇಕಾದ್ರೆ ಹುಡುಕೋ ಅವಶ್ಯಕತೆ ಇರೋದಿಲ್ಲ. ಈ ಥರ ನೀವು ಡ್ರೆಸ್ಸಿಂಗ್ ಟೇಬಲ್ ಹತ್ರ ಒಂದು ಮೊಳೆಗೆ ಹಾಕಿ ಇಟ್ಕೊಂಡ್ಬಿಟ್ರೆ ಹೆಲ್ಪ್ ಆಗುತ್ತೆ. ಸೊ ನಿಮಗೆ ಈ ಟಿಪ್ಸ್ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಟಿಪ್ಸ್ ಬಂದುಬಿಟ್ಟು, ಸೊ ಬಟ್ಟೆ ಇಡೋದಕ್ಕೆ ಬೀರುನಲ್ಲಿ ಜಾಗ ಇಲ್ಲ ಅಂತ ಅನ್ನೋರು ಈ ರೀತಿ ಮಾಡ್ಕೊಳ್ಬೋದು. ಸೊ ಈ ಬಟ್ಟೆಗಳೆಲ್ಲ ಎಕ್ಸ್ಟ್ರಾ ಉಳಿದಿತ್ತು, ಸೊ ಬೀರುನಲ್ಲಿ ಇಡಿಸ್ತಾ ಇರಲಿಲ್ಲ. ಸೊ ಈ ಬಳೆಗಳಿಂದ ನಾನು ಇದನ್ನು ಹೇಗೆ ಜೋಡಿಸೋದು ಅಂತ ತೋರಿಸ್ತೀನಿ ನೋಡಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ತುಂಬಾ ಹೆಲ್ಪ್ ಆಗುತ್ತೆ. ಎಲ್ಲರ ಮನೆಯಲ್ಲೂ ಸಾಮಾನ್ಯವಾಗಿ ಬಟ್ಟೆ ಜೋಡಿಸೋದೇ ಒಂದು ದೊಡ್ಡ ತಲೆನೋವಾಗಿರುತ್ತೆ. ಸೊ ನೋಡಿ, ನಾನಿಲ್ಲಿ ಒಂದು ವೇಲನ್ನು ತೊಗೊಂಡಿದ್ದೀನಿ. ಸೊ ವೇಲು ಎಲ್ಲರ ಮನೆಯಲ್ಲೂ ಇರುತ್ತೆ ಅಲ್ವಾ, ವೇಲು ಅಥವಾ ಯಾವುದಾದ್ರೂ ಒಂದು ಬಟ್ಟೆನ ತೊಗೊಂಡ್ಬಿಟ್ಟು ಸೊ ನೀಟಾಗಿ ಜೋಡಿಸ್ಕೊಳ್ಬೇಕು. ಈ ರೀತಿ 2 ಸೈಡನ್ನು ಈಕ್ವಲ್ ಆಗಿ ಜೋಡಿಸ್ಕೊಂಡ್ಬಿಟ್ಟು ಈ ರೀತಿ ನೋಡಿ, 2 ಸೈಡು ತುದಿ ಭಾಗನೂ ಕೂಡ ಈ ರೀತಿ ಹಿಡ್ಕೊಂಡು ಗಂಟು ಕೊಡಬೇಕು ಒಂದು. ಸೊ ಈ ಥರ ರೆಡಿಯಾಗುತ್ತೆ. ಈಗ ನೋಡಿ, ಬ್ಯಾಂಗಲ್ಸನ್ನು ತೊಗೊಂಡಿದ್ದೀನಿ ನಾನು. ಸೊ ಲಾಸ್ಟ್ ಎಡ್ಜಸ್ಸಿಂದ ಈ ಬ್ಯಾಂಗಲ್ಸನ್ನು ವೇಲ್ ಒಳಗಡೆ ನಾವು ತೂರಿಸ್ಕೊಳ್ಬೇಕು. ಈ ರೀತಿ ನೋಡಿ, ಈ ಥರ ವೇಲ್ ಒಳಗಡೆ ಹಾಕ್ಕೊಳ್ಬೇಕು. ಸೊ ಈಗ ನಾವು ಇದಕ್ಕೆ ತುಂಬ ಈಸಿಯಾಗಿ ಬಟ್ಟೆಗಳನ್ನ ಜೋಡಿಸ್ಕೊಳ್ಬೋದು. ಸೊ ಕಡಿಮೆ ಜಾಗದಲ್ಲಿ ಕೂಡ ಬಟ್ಟೆಗಳನ್ನ ಜೋಡಿಸಿ ಇಟ್ಕೊಳ್ಬೋದು. ಸೊ ಬಟ್ಟೆನ ಈ ರೀತಿಯಾಗಿ ಸೊ ನೋಡಿ ಇಡ್ಬೋದು. ಈ ಥರ ರೋಲ್ ಮಾಡಿಬಿಟ್ಟು ಇಟ್ಬಿಟ್ಟು ಈ ಥರ ಬ್ಯಾಂಗಲ್ಸನ್ನು ಹಾಕ್ಬೋದು. ಸೊ ಆವಾಗ ನಮಗೆ ಬಟ್ಟೆ ಬಿದ್ದೋಗುತ್ತೆ ಅಂತಲೂ ಭಯ ಇರೋದಿಲ್ಲ, ಹಾಗೆ ಬ್ಯಾಂಗಲು ಕೂಡ ಒಡೆದೋಗೋದಿಲ್ಲ. ಸೊ ತುಂಬ ಚೆನ್ನಾಗಿ ನಾವು ಈ ರೀತಿ ಜೋಡಿಸಿ ಇಟ್ಕೊಳ್ಬೋದು. ಬೀರುನಲ್ಲಿ ಈ ಥರ ನಾವು ಜೋಡಿಸಿ ಎಷ್ಟು ಬಟ್ಟೆಗಳು ಇದ್ದರೂ ಕೂಡ ಇಟ್ಕೊಳ್ಬೋದು. ನೋಡಿ, ನಾನು ಎಲ್ಲ ಬಟ್ಟೆಗಳನ್ನೂ ಕೂಡ ಜೋಡಿಸ್ಬಿಟ್ಟು ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳಿ. ನೋಡಿ, ಎಲ್ಲ ಬಟ್ಟೆಗಳನ್ನೂ ಕೂಡ ಇದೇ ಥರ ಜೋಡಿಸ್ಬಿಟ್ಟು ಹಾಕ್ಕೊಂಡಿದ್ದೀನಿ ನಾನು. ಸೊ ಈಗ ಒಂದು ಮೊಳೆಗೆ ಹಾಕಿದ್ದೀನಿ ನಾನು. ಇದೇ ಥರ ನೀವು ಬೀರುನಲ್ಲೂ ಕೂಡ ಹಾಕಿ ಇಡ್ಬೋದು. ಬಟ್ಟೆಗಳು ಎಲ್ಲ ಒಂದೇ ಕಡೆ ಇರುತ್ತೆ. ಸೊ ಟೀ ಶರ್ಟ್ ಒಂದು ಕಡೆ, ಪ್ಯಾಂಟ್ಗಳು ಒಂದು ಕಡೆ, ಈ ರೀತಿಯಾಗಿ ನಾವು ಇಟ್ಕೊಳ್ಬೋದು. ತುಂಬಾ ಬೇಗ ಸಿಗ್ಬಿಡುತ್ತೆ ನಮಗೆ, ಹಾಗೆ ಎಷ್ಟು ಬಟ್ಟೆಗಳು ಬೇಕಾದರೂ ನಾವು ಇಟ್ಕೊಳ್ಬೋದು. ಸೊ ನಿಮಗೆ ಖಂಡಿತವಾಗ್ಲೂ ಈ ಟಿಪ್ಸ್ ಅಂತೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಟಿಪ್ಸ್ ಬಂದುಬಿಟ್ಟು, ಇಯರಿಂಗ್ಸು ನಾವು ಎಲ್ಲಂದ್ರಲ್ಲೇ ಇಟ್ಬಿಟ್ಟಿರ್ತೀವಿ. ನಾವೆಲ್ಲಾದರೂ ಫಂಕ್ಷನ್ಗೆ ರೆಡಿ ಆಗಬೇಕಾದ್ರೆ ನಮಗೆ ಬೇಗ ಇಯರಿಂಗ್ಸು ಸಿಕ್ಬಿಡೋದಿಲ್ಲ. ಸೊ ಆವಾಗ ತುಂಬಾ ಟೆನ್ಷನಲ್ಲಿ ಹುಡುಕ್ತಾ ಇರ್ತೀವಿ, ಟೈಮ್ ಆಯಿತು ಇಯರಿಂಗ್ಸೇ ಸಿಗ್ತಿಲ್ಲ ಅಂತ ಹೇಳಿ. ಸೊ ಈ ರೀತಿ ಮನೆಯಲ್ಲಿ ವೇಸ್ಟು ಯಾವುದಾದ್ರೂ ಬಾಕ್ಸಿಂದು ಕ್ಯಾಪ್ ಇರುತ್ತೆ ಅಲ್ವಾ, ಪ್ಲಾಸ್ಟಿಕ್ಕು. ನೋಡಿ, ಆ ಕ್ಯಾಪ್ಗೆ ಈ ರೀತಿ ಇಯರಿಂಗ್ಸನ್ನು ಹಾಕಿ ಇಟ್ಕೊಳ್ಬೋದು. ಸೊ ನಮಗೆ ಒಂದು ಕಡೆ ಸಿಕ್ಬಿಡುತ್ತೆ, ಇಯರಿಂಗ್ಸ್ ಎಲ್ಲ ಒಂದೇ ಕಡೆ ಇರುತ್ತೆ. ಈ ರೀತಿಯಾಗಿ ಹಾಕಿಡೋದ್ರಿಂದ ಹಾಗೆ ಈಸಿಯಾಗಿ ಆ ಕ್ಯಾಪ್ ಒಳಗಡೆ ಇಯರಿಂಗ್ಸು ಚುಚ್ಬೋದು. ಸೊ ಟೈಮ್ ಕೂಡ ಜಾಸ್ತಿ ಹೊತ್ತು ಹಿಡಿಯೋದಿಲ್ಲ. ಹಾಗೆ ನಾವು ಒಂದು ಡ್ರೆಸ್ಸಿಂಗ್ ಟೇಬಲ್ ಹತ್ರ ಈ ರೀತಿ ಹಾಕಿ ಇಟ್ಕೊಂಡ್ಬಿಟ್ರೆ ಒಂದು ಕಡೆ ನಮಗೆ ಸಿಕ್ಬಿಡುತ್ತೆ ಇಯರಿಂಗ್ಸು. ನೋಡಿ, ಈಗ ಕ್ಯಾಪ್ಗೆ ನಾನು ಇಯರಿಂಗ್ಸ್ ಎಲ್ಲ ಹಾಕಿದ್ದೀನಿ, ಹಾಗೆ ಒಂದು ಹೋಲ್ನ ಮಾಡ್ಕೊಂಡಿದ್ದೀನಿ. ಸೊ ಈ ರೀತಿ ಹೋಲ್ ಮಾಡ್ಕೊಂಡ್ಬಿಟ್ಟು ಒಂದು ಮೊಳೆಗೆ ನಾವು ಈ ಕ್ಯಾಪನ್ನು ತಗ್ಲಾಕೊಳ್ಬೋದು. ಸೊ ಈ ರೀತಿ ಡ್ರೆಸ್ಸಿಂಗ್ ಟೇಬಲ್ ಹತ್ರ ಒಂದು ಮೊಳೆಗೆ ಈ ಕ್ಯಾಪನ್ನು ಹಾಕ್ಕೊಂಡ್ಬಿಟ್ರೆ ನಮಗೆ ಇಯರಿಂಗ್ಸು ಬೇಗ ಸಿಕ್ಬಿಡುತ್ತೆ. ಸೊ ಈಸಿಯಾಗಿ ಡ್ರೆಸ್ ಮ್ಯಾಚಿಂಗ್ ಇಯರಿಂಗ್ಸ್ನ ನಾವು ಬೇಗ ಹಾಕ್ಕೊಳ್ಬೋದು. ಸೊ ಹುಡುಕೋ ಅವಶ್ಯಕತೆ ಇರೋದಿಲ್ಲ. ನಿಮಗೆ ಇವತ್ತು ತೋರಿಸಿರುವಂತಹ ಟಿಪ್ಸ್ಗಳೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಹಾಗೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮ್ಲೀಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ನೀವು ಕೂಡ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಹೆಲ್ಪ್ಫುಲ್ ಅಂತ ಅನಿಸಿದರೆ. ಸೊ ಈ ವಿಡಿಯೋನ ನೋಡಿರೋ ತಮ್ಮೆಲ್ಲರಿಗೂ ಧನ್ಯವಾದಗಳು.